ನನಗೆ ನ್ಯೂ ಇಯರ್ ಅಂದರೆ ಒಂದು ಡೇಟ್ ಅಷ್ಟೇ ಮಾಡಲ್ಲ. ಸ್ಟಾಪ್ ಮಾಡಿದ್ರೆ ನನ್ನ ಸ್ಟೋರಿ ಎಂಡ್ ಆಗಿಬಿಡುತ್ತೆ. ನಂದೊಂದು ಸ್ಟೋರಿ ಜನ್ರೇಟ್ ಮಾಡಬೇಕು. ನಾನೊಂದು ಅದ್ರ ಮೇಲೆ ನಂಬಿಕೆ ಇಲ್ಲ ನನಗೆ. ಟೈಮ್ ಎಕ್ಸಾಕ್ಟ್ಲಿ 2 ಗಂಟೆ ಆಗ್ತಾಯಿದೆ. ನ್ಯೂ ಇಯರ್ ನೀವು ಸೆಲೆಬ್ರೇಟ್ ಮಾಡ್ತಾಯಿದ್ದೀರಾ? ಹ್ಯಾಪಿ ನ್ಯೂ ಇಯರ್. ಅದು ಇವತ್ತು ಇದು ನಂದು ನ್ಯೂ ಇಯರ್ ಅಲ್ವೇ ಅಲ್ಲ. ಇದಕ್ಕೂ ಮುಂಚೆ ಇರ್ಬೋದಾಗಿತ್ತೇನೋ. ಅದು ಈ ವರ್ಷದಿಂದ ಇದು ಲಾಸ್ಟ್ 2 ಮಂತ್ಸಿಂದ ನಾನು ಡಿಸೈಡ್ ಮಾಡೀನಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬಾರ್ದು ಅಂತ. ಯಾಕೆ ಅಂತ ಕೇಳಬೇಕು ಅಂದರೆ, ಈ ವಿಡಿಯೋ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ. ನಂದೊಂದು ಪರ್ಸ್ನಲ್ ಥಿಂಗು, ನಂದೊಂದು ಫೀಲಿಂಗ್ ನಿಮಗೆ ಸರಿ ನಮ್ಮ ತಂದೆ ತಾಯಿಗೂ ಹೇಳಿಲ್ಲ ಅನಿಸ್ಬೋದು. ನಾನು ಇಲ್ಲಿ ಕುತ್ಕೊಂಡು ನಾನು ಪರ್ಸ್ನಲಾಗಿ ನನ್ನ ಒಂದು ಮನಸ್ಸಿನ ಮಾತು ಹೇಳ್ತಾ ಇದ್ದೀನಿ. ಆದರೆ ಸಾಧ್ಯವಾದರೆ ಫುಲ್ ಕಂಪ್ಲೀಟ್ ವಿಡಿಯೋ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿದರೆ ಕಂಪ್ಲೀಟ್ ವಿಡಿಯೋ ಮಾಡಿ ಏನಾದರೂ ಕಮೆಂಟ್ ಮಾಡಿ ನಿಮ್ಗೇನು ಅನಿಸುತ್ತೆ ಅಂತ. ನಾನೇನಾದ್ರು ಕರೆಕ್ಟಾಗಿ ನಾನು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ಕಮೆಂಟ್ ಮಾಡಿ, ಥ್ಯಾಂಕ್ ಯು. ಇಲ್ಲ ಅಂದ್ರೂ ಕಮೆಂಟ್ ಮಾಡಿ, ಪರವಾಗಿಲ್ಲ, ದಟ್ಸ್ ಫೈನ್. ಇಟ್ಸ್ ಯುವರ್ ಒಪಿನಿಯನ್, ಇದು ನನ್ನ ಒಪಿನಿಯನ್. ವಿಡಿಯೋ ಒಳಗೆ ಬರೋಣ ಅಂತಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಈ ವರ್ಷ ನನಗೆ ನ್ಯೂ ಇಯರ್ ಯಾಕೆ ಅಂತ ಹೇಳಿದ್ರೆ, ನಿಮಗೆಲ್ಲ ತುಂಬ ಜನ ಆಗಲೇ ಸೆಲೆಬ್ರೇಷನ್ ಮುಗ್ದು ಮನೆ ಹೋಗ್ತಾ ಇರ್ಬೋದು. ತುಂಬ ಪಟಾಕಿಗಳು ಹೊಡೆದು, ತುಂಬ ಪಾರ್ಟಿಗಳು ಮಾಡಿ, ಎಷ್ಟೊಂದು ಸೆಲ್ಫೀಸ್ ಹಿಡ್ದು, ಹಾರ್ಡ್ ಕೋರ್ ಪಾರ್ಟಿ ಮಾಡಿ, ಇಲ್ಲಿಂದ ಫ್ರೆಂಡ್ಸ್ ಜೊತೆಗೆ ಒಂದು ಮಜಾಗಿ ಒಂದು ಗೆಟ್ ಟುಗೆದರ್ ಆಗಿ ಅಲ್ಲೊಂದು ಪಾರ್ಟಿ ಮಾಡಿರ್ಬೋದೇನೋ. ಎಷ್ಟೊಂದು ಜನ ಸೋಷಿಯಲ್ ಮೀಡಿಯಾಲಿ ಎಷ್ಟೊಂದು ಫೋಟೋಸು, ಸೆಲ್ಫೀಸು, ಎಷ್ಟೊಂದು ಕೋಟ್ಸು ಅವೆಲ್ಲ ಹಾಕಿ ಸಾಕ್ಬಿಡೋದು ಸೋಷಿಯಲ್ ಮೀಡಿಯಾನ. ಇದೊಂದು ನ್ಯೂ ಬಿಗಿನಿಂಗು, ನ್ಯೂ ಇಯರ್ ಏನೋ ಒಂದು ಹಾಕಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾಯಿದೆ ಅಂತ ಫುಲ್ ಆನ್ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಫಸ್ಟ್ ನನ್ನ ಕಡೆಯಿಂದ ನಾನು ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ, ಇದು ನನ್ನ ನ್ಯೂ ಇಯರ್ ಅಲ್ವೇ ಅಲ್ಲ. ಇದು ನಿಮ್ಮ ನ್ಯೂ ಇಯರ್ ಆಗಿರ್ಬೋದೇನೋ ಹೊಸದು, ಆದರೆ ನಂದಲ್ವೇ ಅಲ್ಲ. ಯಾಕೆಂದರೆ ನಂದಲ್ಲಿ ಏನು ಹೊಸದಾಗಿ ಏನು ಬರ್ತಾಯಿಲ್ಲ, ಎಲ್ಲ ಹಾಗೇ ಇದೆ. ಎಲ್ಲ ಏನು ಚೇಂಜ್ ಆಗಿಲ್ಲ. ಇನ್ಮೇಲೆ ಚೇಂಜ್ ಆಗ್ಬೋದೇನೋ ಗೊತ್ತಿಲ್ಲ ನನಗೆ. ಎಲ್ಲೋಗಿ ಒಂಥರ ವಿಚಿತ್ರ ಅನ್ನಿಸ್ಬೋದು, ಸ್ಟ್ರೇಂಜ್ ಅನ್ನಿಸ್ಬೋದು, ಕೆಲವು ಮಿಸ್ಅಂಡರ್ಸ್ಟ್ಯಾಂಡು ಮಾಡ್ಕೊಬೋದು. ಆದರೆ ನನಗಿದು ನ್ಯೂ ಇಯರ್ ಅಲ್ವೇ ಇಲ್ಲ. ಯಾಕೆ ಕೇಳಿ, ಒಂದು ನೈಟ್ ಮೀರಿದ್ರೆ ನಾನು ಇಷ್ಟು ದಿನ ನಾನು ಸೆಲೆಬ್ರೇಟ್ ಮಾಡಿದ್ದೀನಿ, ಇಲ್ಲ ಅಂತೆಲ್ಲ ಹಾರ್ಡ್ ಕೋರ್ ಪಾರ್ಟಿ ನಾನು ಮಾಡಿದ್ದೀನಿ, ಏನೇನೋ ಮಾಡ್ತೀವಿ. ಆದರೆ ಇವಾಗ ನನಗೆ ಅದು ಅನ್ನಿಸ್ತಿಲ್ಲ. ಒಂದು ನೈಟ್ ಮೀರಿದ್ರೆ ಏನು ಚೇಂಜಸ್ ಆಗ್ತಿದೆ? ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ತಿದೆಯಾ? ಇಲ್ಲ. ನಿಮ್ಮ ಡೂಮ್ ಫುಲ್ಫಿಲ್ ಆಗ್ತಿದೆಯಾ? ಇಲ್ಲ. ಆ ನೈಟ್ ಪಾರ್ಟಿ ಮಾಡ್ತೀರಾ, ನೆಕ್ಸ್ಟ್ ದಿನ ಎದ್ದು ಅದೇ ಕೆಲಸಕ್ಕೆ ಹೋಗ್ತಾ ಇದ್ದೀರ ಅಷ್ಟೇ, ಏನು ಮಾಡ್ತಿಲ್ಲ. ಸೊಸೈಟಿ ನಮಗೆ ಒಂಥರ ಬ್ರೈನ್ ವಾಶ್ ಮಾಡಿಬಿಡಿದೆ ಅನಿಸುತ್ತೆ. ಜನವರಿ 1 ಬಂದಿದ ತಕ್ಷಣ ನೀವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕು, ಜಾಲಿ ಮಾಡಬೇಕು. ನೆಕ್ಸ್ಟ್ ದಿನ ಅದೇ ಪ್ರಾಬ್ಲಮ್ ಜೊತೆ ನೀವು ಮುಂದೆ ಹೋಗಬೇಕು. ಆ ಪ್ರಾಬ್ಲಮ್ ಸಾಲ್ವ್ ಹೇಗೆ ಮಾಡೋದು, ಕನ್ಸಿಸ್ಟೆಂಟಾಗಿ ಡಿಸಿಪ್ಲಿನಾಗಿ ಇರೋದು, ಅವೆಲ್ಲ ಹೇಳ್ಕೊಟ್ಟಿದ್ರೆ ಇನ್ನೂ ಮಜಾ ಇರೋದು ಅನಿಸುತ್ತೆ ಲೈಫಲ್ಲಿ. ಇನ್ನೂ ಸಕ್ಸಸ್ಫುಲ್ ಆಗ್ತಾ ಇದೆ ಅನಿಸುತ್ತೆ, ಇನ್ನೂ ಸೀರಿಯಸ್ ಆಗ್ತಾ ಇದೆ ಅನಿಸುತ್ತೆ. ಎಷ್ಟೊಂದು ಜನ ನಿಮಗೆ ರೆಸೊಲ್ಯೂಷನ್ ಹಾಕಬೇಕು ಅಂತ ಹೇಳಿರ್ತಾರೆ. ಆ ರೆಸೊಲ್ಯೂಷನ್ ನೀವು ಹಾಕಿರ್ತೀರಾ, ನಾನು ಹಾಕಿದ್ದೀನಿ. ಆ ರೆಸೊಲ್ಯೂಷನ್ ಹೇಗಿರುತ್ತೆ ಅಂತಂದರೆ, ಜನವರಿ ಸ್ಟಾರ್ಟ್ ಮಾಡಿದ್ರೆ ಮೊದಲಿನ ಫುಲ್ಲು ಸ್ಟ್ರಾಂಗ್ ಆಗಿರ್ತಾರೆ ನೀವು ರೆಸೊಲ್ಯೂಷನು. ಸೆಕೆಂಡ್ ಸ್ಟ್ರಾಂಗ್ ಇರ್ತದೆ, ಥರ್ಡ್ ಸ್ಟ್ರಾಂಗ್ ಇರ್ತದೆ, ಫುಲ್ ಮಂತು ಸ್ಟ್ರಾಂಗ್ ಇರ್ತದೆ ಅಂದ್ಕೊಳ್ಳಿ. ಮಾರ್ಚ್ ಸ್ಟ್ರಾಂಗ್ ಇರ್ತದೆ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಆಮೇಲೆ ಹೋಗ್ತಾ ಅದು ಹಾಗೆ ವೀಕ್ ಆಗ್ಬಿಡುತ್ತೆ. ಅದು ಯಾವಾಗಲೂ ಆಗ್ಬೋದು. ಯಾಕೆ ಆಗುತ್ತೆ? ಒಂದೊಂದ್ಸತಿ ನಿಮ್ಮ ರೆಸೊಲ್ಯೂಷನ್ ಮೋಟಿವೇಶನ್ ಆಗಿರುತ್ತೆ. ಮೋಟಿವೇಶನ್ ಇಸ್ ಜಸ್ಟ್ ಶಾರ್ಟ್ ಟರ್ಮ್. ಒಂದು ಸ್ವಲ್ಪ ದಿನ ಇರುತ್ತೆ, ಅದೊಂಥರ ಫೇಲ್ ಔಟ್ ಆಗ್ಬಿಡುತ್ತೆ. ಮೋಟಿವೇಶನ್ ಇಟ್ಕೊಂಡು ಏನು ಮಾಡ್ತಿದ್ದಾರೆ? ಮೋಟಿವೇಶನ್ ಸ್ವಲ್ಪ ದಿನ ಅಷ್ಟೇ, ಒಂದೆರಡು ವಿಡಿಯೋ ನೋಡಿದಂಗೆ ಅಷ್ಟೇ, ಆವಾಗ ಮೋಟಿವೇಶನ್ ಬರ್ತಿರುತ್ತೆ. ನೀವು ಒಂದು ರೆಸೊಲ್ಯೂಷನ್ ತೊಗೊಂಡಿರೋದು ಒಂದು ಡಿಸಿಪ್ಲಿನ್ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಅದನ್ನು ನೀವು ಅಳವಡಿಸ್ಕೊಬೇಕು ನಿಮ್ಮ ಲೈಫಲ್ಲಿ. ಅವಾಗ ನೋಡಿ ನಿಮ್ಮ ರೆಸೊಲ್ಯೂಷನ್ ವರ್ಕೌಟ್ ಆಗುತ್ತೆ. ಜನವರಿ 1 ತೊಗೊಬೇಕು, ಡಿಸೆಂಬರ್ 31 ತೊಗೊಬೇಕಂತ ಏನಿದೆ ರೆಸೊಲ್ಯೂಷನ್. ನಿಮಗೆ ಯಾವಾಗ ಅನಿಸುತ್ತೆ, ಮೈಂಡ್ ಕ್ಲಿಕ್ ಆಗುತ್ತೆ ನಿಮ್ಗೆ, ಓಕೆ ಇದು ನಾನು ತಪ್ಪು ಮಾಡ್ತಾಯಿದ್ದೀನಿ, ಇದನ್ನು ಚೇಂಜ್ ಮಾಡ್ಕೋಬೇಕು ಅಂತ. ಅದನ್ನು ಚೇಂಜ್ ಮಾಡ್ಕೊಂಡು ಕನ್ಸಿಸ್ಟೆಂಟಾಗಿ, ಡಿಸಿಪ್ಲಿನಾಗಿ ಅದ್ರ ಮೇಲೆ ವರ್ಕ್ ಮಾಡಿ ನೋಡಿ ನಿಮ್ಮ ಫ್ಯೂಚರ್ ಹೇಗಿರುತ್ತೆ ಅಂತ. ನನಗೆ ನ್ಯೂ ಇಯರ್ ಅಂದರೆ ಒಂದು ಡೇಟ್ ಅಷ್ಟೇ. ಆದರೆ ನನ್ನ ಪ್ರಕಾರ ಒಂದು ನ್ಯೂ ಇಯರ್ ಅಂದರೆ ಒಂದು ಮೂಮೆಂಟ್ ಆಗಿರಬೇಕು. ನೀವು ಒಂದು ಸಾಧನೆ ಮಾಡಿರಬೇಕು, ನೀವು ಏನಾದ್ರು ಅಚೀವ್ ಮಾಡಿರಬೇಕು, ನಿಮ್ಮ ಡ್ರೀಮ್ನ ಆರ್ಡರ್ ಫುಲ್ಫಿಲ್ ಮಾಡಿರಬೇಕು. ನನ್ನ ಡ್ರೀಮ್ ಏನು ಗೊತ್ತಾ? ನಾನು ಒಂದು ಫುಲ್ ಟೈಮ್ ಕಂಟೆಂಟ್ ಕ್ರಿಯೇಟರ್ ಆಗಿರಬೇಕು. ಇವಾಗ ಸೈಡಾಗಿ ಮಾಡ್ತಾಯಿದ್ದೀನಿ, ಸೈಡ್ ಹಸಲಾಗಿ ಮಾಡ್ತಾಯಿದ್ದೀನಿ, ಕೆಲಸ ಹೋಗ್ಕೊಂಡು ಮಾಡ್ತಾಯಿದ್ದೀನಿ. ನಾನು ಕಾನ್ಫಿಡೆಂಟಾಗಿ ಫುಲ್ ಟೈಮ್ ಕಂಟೆಂಟ್ ಕ್ರಿಯೇಟರ್ ಅಂತ ನಮ್ಮ ಪೇರೆಂಟ್ಸ್ ಅಥವಾ ನನಗೆ ಒಂದು ಕಾನ್ಫಿಡೆನ್ಸ್ ಇರಬೇಕು, ನೋಡಿದವ್ರಿಗೂ ಅನ್ನಿಸ್ಬೇಕು, ಓಕೆ ಇವನೊಬ್ಬ ಒಂದು ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಅಂತ ಫೀಲ್ ಆಗಬೇಕು, ಅನ್ನಿಸ್ಬೇಕು. ಅವಾಗ ನೋಡಿ ನನಗೆ ಆ ದಿನ ಒಂದಿನ ನಮ್ಮೊಂದು ಹೊಸ ವರ್ಷ ನಾನು ಆಚರಿಸ್ತೀನಿ. ಅವಾಗವರೆಗೂ ನನಗೆ ಹೊಸ ವರ್ಷ ಏನೂ ಇಲ್ಲ. ನಾನು ದಿನಾಗಲೂ ವರ್ಕೌಟ್ ಮಾಡ್ತಾನೆ ಇರ್ತೀನಿ, ನನ್ನ ಕೆಲಸ ನಾನು ಮಾಡ್ತಾನೆ ಇರ್ತೀನಿ. ಹೊಸ ವರ್ಷ ಇವತ್ತು ಬರ್ತದೆ, ನಾಳೆ ಹೋಗ್ತದೆ. ಏನಾದರೂ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಯಿತಾ? ಆವಾಗಲೇ ಕೇಳಿದಂಗೆ ನಾನು ಸಾಲ್ವ್ ಆಗಿದೆ, ವೆಲ್ ಆ್ಯಂಡ್ ಗುಡ್, ನಾನು ತುಂಬ ಖುಷಿ ಪಡ್ತೀನಿ. ಆದರೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ, ಅದಕ್ಕೆ ನಾನು ಸೆಲೆಬ್ರೇಟ್ ಇವತ್ತು ನಾನು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಿಲ್ಲ ಅಂದರೆ ಒಂದು ನೆಗೆಟಿವಿಟಿ ಅಲ್ವೇ ಅಲ್ಲ, ಒಂದು ಜಲಸ್ ಇಲ್ಲ, ಏನಿಲ್ಲ, ಆ ಥರ ಎಲ್ಲ ಏನಿಲ್ಲ.
ನಾನಿಂದು ಸೆಲೆಬ್ರೇಟ್ ಮಾಡ್ತೀನಿ ಅಂದರೆ ನನ್ನ ಡ್ರೀಮ್ ಫುಲ್ಫಿಲ್ ಆಗಿಲ್ಲ, ನಾನು ಸ್ಟ್ರಗಲ್ ಮಾಡ್ತಾ ಇದ್ದೀನಿ, ನಾನಿನ್ನೂ ಆ ಪಾಯಿಂಟಿಗೆ ಬಂದಿಲ್ಲ ಎಲ್ಲಿ ನಾನು ಫ್ರೀಡಮ್ ಆಗಿ ನಾನು ಓಕೆ ನಾನು ಚಿಂತೆ ಮಾಡೋದೇ ಬೇಡ, ನಾನು ಅಷ್ಟು ಖರ್ಚು ಮಾಡ್ಬೋದು, ನಾನು ಚಿಂತೆ ಮಾಡೋದೇ ಬೇಡ, ನಾಳೆದ ಬಗ್ಗೆ ಆರಾಮಾಗಿ ಫ್ಲೋ ಆಗಿ ಇದು ಹೋಗ್ತಾ ಇದೆ ಅಂತ ಅಂದ್ಕೊಂಡಾಗ ನಾನು ನನ್ನ ಫುಲ್ಲು ಫ್ಲೆಚ್ಚಲ್ಲಿ ಎಂಜಾಯ್ ಮಾಡ್ಬೋದು. ಇಲ್ಲ ಆ ಥರ ಇಲ್ಲ ನನಗೆ. ನಾನು ಫುಲ್ ಟೈಮ್ ಜಾಬ್ ಮಾಡ್ತೀನಿ, ಅದು ನೈಟ್ ಶಿಫ್ಟ್ ಜಾಬ್ ಮಾಡ್ತೀನಿ. ಸಾಯಂಕಾಲ 6:30 ಲಾಗಿನ್ ಆಗಬೇಕು, ಅದಕ್ಕೆ ನಾನು 3 ಗಂಟೆಗೆ ಮನೆ ಬಿಡಬೇಕು, 3ರಿಂದ 4 ಗಂಟೆಗೆ ಮನೆ ಬಿಡಬೇಕು. ಒಂದೊಂದ್ಸತಿ 5 ಗಂಟೆನೂ ಮನೆ ಬಿಡ್ತೀನಿ. ನಾನು ಆಫೀಸ್ಗೆ ಹೋಗೋಷ್ಟಲ್ಲ 6:30, ಇಲ್ಲಿಂದ 30 ಕಿಲೋಮೀಟ್ರ್ ಹೋಗ್ಬೇಕು, ಒಂದು ಸೈಡು ಆಫೀಸ್ಗೆ ಹೋಗಬೇಕು. ಆಫೀಸಿನ ತಿರ್ಗಾನು ಅಲ್ಲಿಂದ ನಾನು ನೈಟ್ 3:30 ಮನೆ ಬಿಡ್ತೇವೆ. 3:30 ಲಾಗೌಟ್ ಇದೆ, 3:30 ಇಲ್ಲಿಗೆ ಬರೋಷ್ಟಲ್ಲೇ 4:40 5 ಗಂಟೆ ಆಗ್ಬಿಡೋದು. 3:30 ನನ್ನ ಆಫೀಸ್ ಬಿಡೋಷ್ಟಲ್ಲೇ ಸ್ವಲ್ಪ ಕೆಲಸ ಏನಾದ್ರು ಇದ್ದರೆ ಸ್ವಲ್ಪ ಎಕ್ಸ್ಟೆಂಡ್ ಆಗಿಬಿಡುತ್ತೆ. ಅಲ್ಲಿ 4 ಗಂಟೆ ಅದನ್ನು ಆಫೀಸು ಮನೆಗೆ ಬರೋಷ್ಟಲ್ಲೇ 4:40 5 ಗಂಟೆ ಆಗಿಬಿಡುತ್ತೆ. ಬಾಡಿ ಫುಲ್ ಟಯರ್ಡ್ ಆಗಿಬಿಡುತ್ತೆ, ಬ್ರೈನ್ ಫುಲ್ಲು ಡ್ರೈನ್ ಆಗಿಬಿಡುತ್ತೆ, ಸ್ವಲ್ಪ ಪ್ರೆಷರ್ ಇರುತ್ತೆ. ಡೈಲಿ ರೊಟೀನ್ ಇದು ಟಾರ್ಗೆಟ್ ಇರುತ್ತೆ, ಟಾರ್ಗೆಟ್ ರೀಚ್ ಮಾಡಬೇಕು. ಅದಲ್ಲದೆ ನಾನು ಬಂದು ರೆಸ್ಟ್ ಮಾಡಲ್ಲ, ಬಂದು ಏನಾದ್ರು ಒಂದು ಕೆಲಸ ಇದೆ ಅದು ಮಾಡ್ತೀನಿ, ಇಲ್ಲಾಂದ್ರೆ ರೆಸ್ಟ್ ಮಾಡ್ತೀನಿ. ಬಂದಿದ ತಕ್ಷಣ ಒಂದು ಸ್ವಲ್ಪ ಯೋಚನೆ ಮಾಡ್ತೀನಿ, ಏನಾದ್ರು ಇತ್ತಾ ಓಕೆ ಎಮರ್ಜೆನ್ಸಿ ಕನ್ಸೈಲ್ ನಾನು ತಿರ್ಗಾ ಬಂದ್ಬಿಟ್ಟು ಕೆಲಸ ಮಲಗ್ತೀನಿ. ಮಲಗಿದ್ರೆ ತಿರ್ಗಾ ಬೆಳಗ್ಗೆ ಅದೇ ರೊಟೀನ್ ಇರುತ್ತೆ. ನನ್ನ ಕೆಲಸ ಜೊತೆಗೆ 2 ಯೂಟ್ಯೂಬ್ ಚಾನಲ್ ರನ್ ಮಾಡ್ತೀನಿ. ಒಂದು ನನ್ನ ಡೈಲಿ ಬ್ಲಾಗ್ಸು, ಇನ್ನೊಂದು ಡಾಕ್ಯುಮೆಂಟ್ರಿ. ಈ 2 ಯೂಟ್ಯೂಬ್ ಚಾನಲ್ ರನ್ ಮಾಡೋದು ಅಷ್ಟು ಕೇಳಿದಷ್ಟು ಸಿಂಪಲ್ ಅನ್ಸ್ಬೋದು, ಆದರೆ ಅದು ಒಂದು ಹೆವಿ ಡ್ಯೂಟಿ ಕೆಲಸ ಇದ್ದಂಗೆ. ಯಾಕಂದರೆ ನಾನು ಆಲ್ಟರ್ನೇಟ್ ಡೇಸ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಒಂದಿನ ಬಿಟ್ಟು. ಅದಕ್ಕೆ ಕಂಟಿನ್ಯೂಸ್ ಆಗಿ ಎವ್ರಿಡೇ ಎಡಿಟ್ ಮಾಡಬೇಕು. ಅದಲ್ಲದೆ ಇನ್ನೊಂದು ಚಾನಲ್ದು ವೀಕ್ಲಿ ಒಂದು ವಿಡಿಯೋ ಬರುತ್ತೆ, ಅದಕ್ಕೆ ನಾನು ಡಾಕ್ಯುಮೆಂಟ್ರಿ ವಿಡಿಯೋ, ಅದಕ್ಕೆ ರಿಸರ್ಚ್ ಮಾಡಬೇಕು, ಅದಕ್ಕೆ ವಿಡಿಯೋಸ್ ಹಿಡಿಬೇಕು, ಎವಿಡೆನ್ಸ್ ಹಿಡಿಬೇಕು, ಇನ್ಫಾರ್ಮೇಷನ್ ತೆಗಿಬೇಕು. ಅದೊಂಥರ ಹೆವಿ ಡ್ಯೂಟಿ ಇದ್ದಂಗೆ. ಆ 2 ಚಾನಲ್ಗೆ ಯಾವ್ದಾದ್ರು ಸಪೋರ್ಟ್ ಇದೆ ಅಂತ ಕೇಳಿದ್ರೆ ಇಲ್ಲ. ಫುಲ್ ಟೈಮ್ ನಾನೇ ಕ್ಯಾಮ್ರಾ ಹ್ಯಾಂಡ್ಲಿಂಗ್ ಮಾಡೋದು ನಾನೇ, ಸ್ಕ್ರಿಪ್ಟ್ ಬರೆಯೋದು ನಾನೇ, ಸ್ಕ್ರಿಪ್ಟ್ ಯೋಚನೆ ಮಾಡೋದು ನಾನೇ, ಅದಕ್ಕೆ ವಿಡಿಯೋಗೆ ಶೂಟ್ ಮಾಡೋದು ನಾನೇ, ಆ ವಿಡಿಯೋದಲ್ಲಿ ಕಾಣಿಸ್ಕೊಳ್ಳೋ ಆ್ಯಕ್ಟರು ನಾನೇನೆ, ಅದ್ರ ಜೊತೆಗೆ ಎಡಿಟಿಂಗು ನಾನೇ, ತಮ್ನೈಲು ನಾನೇ, ತಮ್ನೈಲ್ ಐಡಿಯಾನು ನಾನೇ, ಈ ಕಂಪ್ಲೀಟ್ A to Z ಪ್ರೊಡ್ಯೂಸರ್ ಡೈರೆಕ್ಟರ್ ಎಲ್ಲ ನಾನೇನೆ. ಇವೆಲ್ಲ ಮಾಡೋದಕ್ಕೆ ಯಾವುದು ಹೆಲ್ಪ್ ಇಲ್ಲ, ಯಾವ್ದು ಪುಷ್ ಮಾಡ್ತಾರ ಇಲ್ಲ. ಯಾಕೆ ಪುಷ್ ಮಾಡ್ಬೇಕು ನಿಮ್ಮನ್ನ? ಇಲ್ಲಿ ಯಾಕೆ ಪುಷ್ ಮಾಡಬೇಕು? ಮಾಡಲ್ಲ ಯಾರು. ಡೈಲಿ ವಿಡಿಯೋ ಶೂಟ್ ಯಾಕೆ ಮಾಡ್ತಿದ್ಯಾ ಅಂತ ಕೇಳ್ತಾರೆ, ಯಾಕೆ ಮಾಡಿಲ್ಲ ಅಂತ ಕೇಳ್ತಾಗ ಇಲ್ಲ. ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ, ಇನ್ನೊಂದು ಡಿಸಿಪ್ಲಿನ್. ಡೈಲಿ ಯಾಕೆ ವಿಡಿಯೋ ಪಬ್ಲಿಷ್ ಮಾಡಿಲ್ಲ, ಅಪ್ಲೋಡ್ ಮಾಡಲಿಲ್ಲ ಅಂದರೆ ಯಾರು ಕೇಳೋದಿಲ್ಲ. ಸ್ಟಾರ್ಟಿಂಗ್ ಅಂತೂ ಯಾರು ಕೇಳೋದಿಲ್ಲ, ಹೋಗ್ತಾ ಕೇಳಬೋದೇನೋ, ಆದರೆ ಇವಾಗಂತೂ ಯಾರು ಕೇಳಲ್ಲ. ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ, ನಿಮ್ಮದೊಂದು ಕನ್ಸಿಸ್ಟೆನ್ಸಿ ಮ್ಯಾಟರ್ ಆಗುತ್ತೆ, ಇಲ್ಲಿ ನಿಮ್ಮದೊಂದು ಡಿಸಿಪ್ಲಿನ್ ಮ್ಯಾಟರ್ ಆಗುತ್ತೆ. ಓಕೆ ನಾನು ವಿಡಿಯೋ ಮಾಡಿದ್ದೀನಿ, ಅಪ್ಲೋಡ್ ಮಾಡಬೇಕು ಅಂತ. ಈ ನೈಟ್ ಶಿಫ್ಟ್ ಮುಗಿಸ್ಕೊಂಡು ನೈಟು ಮಧ್ಯರಾತ್ರಿ ಅಂದ್ಕೊಳ್ಳಿ, ಇಲ್ಲ ಬೆಳಗ್ಗೆ 4 ಗಂಟೆಗೆ ಬರ್ತೀನಿ. ಬಂದು ಸ್ವಲ್ಪ ರೆಸ್ಟ್ ತೊಗೊಂಡು ಬೆಳಗ್ಗೆ ಏನಾದರೂ ತಿರ್ಗಾ ಡೈಲಿ ಎಡಿಟಿಂಗ್ ಅದು ನಡೀಬೇಕು. ಅವಾಗಲೇ ನಿಮಗೆ ವಿಡಿಯೋ ಪಬ್ಲಿಷ್ ಆಗುತ್ತೆ. ಅದು ಮಾಡಿ ಎಡಿಟಿಂಗ್ ಮುಗಿಸಿ ಒಂದೊಂದ್ಸತಿ ಕಣ್ಣು, ಬ್ರೈನು, ಬಾಡಿ ಎಲ್ಲ ಹೇಳ್ತಾ ಇರುತ್ತೆ, ಇವತ್ತು ಬೇಡ ಸಾಕು ಆಗ್ತಿಲ್ಲ ಅಂತ. ಅದನ್ನು ಸ್ಟಾಪ್ ಮಾಡ್ಬೋದು. ಮಾಡಿದ್ರೆ ನೀವು ಒಂದ್ಸತಿ ಇವತ್ತು ಮಾಡ್ತೀರ ಅಂದ್ಕೊಳ್ಳಿ, ನಾಳೆನೂ ಸ್ವಲ್ಪ ಮಾಡಿ ಅದೊಂದು ಸ್ವಲ್ಪ ಡ್ಯೂರೇಷನ್. ನೀವು ಇವತ್ತು 1 hour ಮಾಡಿರ್ತೀರ, ನಾಳೆ ಅರ್ಧ ಗಂಟೆ ಆಗುತ್ತೆ, ನಾಡಿದ್ದು 1/4 ಗಂಟೆ ಆಗುತ್ತೆ. ನಿಮ್ಮ ಬ್ರೈನು ನಿಮ್ಮ ಜೊತೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸ್ವಲ್ಪ ಅಂತೇಳಿ ನಿಮ್ಮನ್ನ ಫುಲ್ ಲೇಸಿ ಮಾಡಿ ಮಜಾ ತೊಗೊತಾ ಇರುತ್ತೆ. ನಿಮ್ಮ ಹತ್ತಿರ ಕಂಫರ್ಟ್ ಝೋನ್ ಕುಂದಿಸ್ಬಿಡುತ್ತೆ. ನಾನು ಅರ್ಥ ಮಾಡ್ಕೊಂಡಿರೋದು ಏನಂತಂದರೆ, ನಿಮ್ದೊಂದು ಕನಸಿದೆ. ನನಗೂ ಇಷ್ಟು ದಿನ ನನ್ನ ಕನಸು ಏನು ಅಂತಲೂ ಗೊತ್ತಿರಲಿಲ್ಲ. ಇವಾಗಲೂ ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕು ಅನ್ನೋ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮ ಕನಸಿಗೆ ಒಂದೇ ಒಂದು ಗೊತ್ತಿರೋದು, ಏನು ಹೇಳಿ, ನಿಮಗೆ ರಜಾ ಕೊಡಲ್ಲ. ಅದು ನಿಮಗೆ ಇಷ್ಟ ಬಂದಾಗ ರಜಾ ಒಂದು ತೊಗೊಳಕ್ಕೆ ಆಗಲ್ಲ. ನಿಮ್ಮ ಡ್ರೀಮ್ಸ್ಗೆ ಪ್ರತಿದಿನ ವರ್ಕ್ ಮಾಡಬೇಕು, ಪ್ರತಿದಿನ ನಿಮ್ಮ ಸ್ಕಿಲ್ ಡೆವಲಪ್ ಮಾಡ್ಕೋಬೇಕು. ಅದಕ್ಕೆ ನೆಕ್ಸ್ಟ್ ಇಯರ್ ಅಂತ ಗೊತ್ತೇ ಇಲ್ಲ, ಅದಕ್ಕೊಂದು ಟಾರ್ಗೆಟ್ ಗೊತ್ತಷ್ಟೇ. ಓಕೆ ನನ್ನ ಡ್ರೀಮ್ ಈ ಟಾರ್ಗೆಟಲ್ಲಿ ಮುಗಿಸ್ಕೊಬೇಕು, ಈ ಜಿಮ್ಮಲ್ಲಿ ನಾನು ಇಲ್ಲಿ ಡಿಸಿಪ್ಲಿನ್ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಮೋಟಿವೇಶನ್ ಬೂಸ್ಟ್ ಅಷ್ಟೇ. ನೆಕ್ಸ್ಟ್ ಮಿಕ್ಕಿದ ಕೆಲಸ ಮಾಡೋದು ಡಿಸಿಪ್ಲಿನ್ ಕನ್ಸಿಸ್ಟೆನ್ಸಿ, ಅದನ್ನ ಒಂದು ತಲೆ ಇಟ್ಕೊಂಡು ಕೆಲಸ ಮಾಡಿ, ಪಕ್ಕ ಹಾಗೆ ಆಗುತ್ತೆ. ನಿಮ್ಮ ನೆಕ್ಸ್ಟ್ ನ್ಯೂ ಇಯರ್ ದಿವಸ ಎಲ್ಲ ನೀವು ಡ್ರೀಮ್ನ ಫುಲ್ಫಿಲ್ ಮಾಡಿ ದಿವಸ ಆಗಿರೋದು. ಎಷ್ಟೊಂದು ಜನ ನ್ಯೂ ಇಯರ್ಗೆ ರೆಸಲ್ಯೂಷನ್ಸ್ ಹೇಳ್ತಾರೆ, ಜಿಮ್ಗೆ ಹೋಗ್ತೀನಿ, ಡಯಟ್ ಪ್ಲಾನ್ ಮಾಡ್ತೀನಿ, ಒಳ್ಳೆ ಪ್ರೊಡಕ್ಟಿವ್ ಪರ್ಸನ್ ಆಗ್ತೀನಿ, ಒಳ್ಳೆ ಹೆಲ್ತ್ ನೋಡ್ಕೊತೀನಿ, ಹೆಲ್ತ್ ಕಡೆ ಜಾಸ್ತಿ ಗಮನ ಕೊಡ್ತೀನಿ. ಆದರೆ ನನ್ನ ಪ್ರಕಾರ ನಾನು ಆ ರೆಸಲ್ಯೂಷನ್ ಮೇಲೆ ನಂಬಿಕೆನೇ ಹೋಗ್ಬಿಡೈತೆ. ಅದೇನೋ ಒಂಥರ ಎಮೋಷ್ನಲ್ ಥರ ಆಗ್ಬಿಡೈತೆ ನನಗೆ. ಅದ್ರ ಮೇಲೆ ನಂಬಿಕೆ ಇಲ್ಲ ನನಗೆ, ನಾನು ನಂಬಿಕೆನೇ ತೆಗೆದುಬಿಟ್ಟಿದ್ದೀನಿ. ಅದ್ರ ಬದಲು ನೀನು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ, ಪ್ರಾಕ್ಟಿಕಲಾಗಿ ಕೆಲಸ ಮಾಡು, ನೀನು ಯೋಚನೆ ಮಾಡು. ಓಕೆ ನೀನು ಏನೋ ಒಂದು ಸಿಗರೇಟ್ ಹೊಡಿ ಅಭ್ಯಾಸನ ಇಟ್ಕೊಳ್ಳಿ. ನೀವು ಯೋಚನೆ ಮಾಡಿ, ಒಂದು ಸಿಗರೇಟ್ ಹೊಡಿತಾ ಇದ್ದೀನಿ ನಾನು, 18 ರೂಪಾಯಿ 20 ರೂಪಾಯಿ ಆಗೈತೆ, ನನಗೆ ಒಳ್ಳೇದಾ, ನಾನು ಹೊಡಿತಾ ಇದ್ದೀನಿ, ನನಗೆ ಒಳ್ಳೇದಾ ಅಂತ ಯೋಚನೆ ಮಾಡಿ.
ಯೋಚನೆ ಮಾಡಿನೂ ನಿಮಗೆ ಗೊತ್ತು ನೀವು ಕೆಟ್ಟದ್ದು ಮಾಡ್ತಾ ಇದ್ದೀರಾ, ನಿಮ್ಮ ದೇಹಕ್ಕೆ ಒಳ್ಳೇದಲ್ಲ ಅಂತ, ಆದ್ರೂ ನೀವು ಕಂಟಿನ್ಯೂ ಮಾಡ್ತಾ ಇದ್ರೆ ಇಟ್ಸ್ ಯುವರ್ ಡ್ರೀಮ್, ಇಟ್ಸ್ ಯುವರ್ ವಿಲ್ ಆ್ಯಂಡ್ ವಿಶ್. ನೀವು ಅದನ್ನು ರಿವರ್ಸ್ ಆಗಿ ಯೋಚನೆ ಮಾಡಿ, ಯಾಕೆ ಮಾಡಬೇಕು, ಯಾಕೆ ಮಾಡ್ತಾ ಇದ್ದೀನಿ, ಏನಾಗುತ್ತೆ ಬಿಟ್ಟರೆ, ಇಷ್ಟು ಯೋಚನೆ ಮಾಡಿ ನೀವು ಅದನ್ನು ಸ್ವಲ್ಪ ದಿನ ಯೋಚನೆ ಮಾಡಿ, ನಿಮಗೆ ಅರ್ಥ ಆಗಿ ನೀವು ಅದರಲ್ಲಿ ಸಕ್ಸಸ್ಫುಲ್ ಆದರೆ ನೀವು ಸ್ಟ್ರಾಂಗ್ ಮೈಂಡ್ ಸೆಟ್ ಅಂತ ಅರ್ಥ. ಯಾವಾಗ ಮೋಟಿವೇಶನ್ ಅಂತ ಮಾತಾಡ್ತಾ ಇದ್ದೀನಿ. ಮೋಟಿವೇಶನ್ ಹೆಂಗೆ ಅಂದರೆ ಮಾರ್ನಿಂಗ್ ಇರುತ್ತೆ, ಈವ್ನಿಂಗ್ ಸ್ವಲ್ಪ ಕಡಿಮೆ ಆಗುತ್ತೆ, ನೆಕ್ಸ್ಟ್ ದಿವಸ ಅದು ಕಾಣೆನೇ ಆಗಿಬಿಡುತ್ತೆ. ಅದೇ ಅದು ಡಿಸಿಪ್ಲಿನು, ಕನ್ಸಿಸ್ಟೆನ್ಸಿ ಅದು ಎವ್ರಿ ಡೇ ಬರಲ್ಲ ನಿಮಗೆ. ನೀವು ಫೋರ್ಸ್ಫುಲಿ ಮಾಡಿಸ್ಬೇಕು ನಿಮ್ಮ ಬ್ರೈನ್ ಕೈಲಿ, ಫೋರ್ಸ್ಫುಲಿ ನಿಮ್ಮ ಬ್ರೈನ್ಗೆ ಅದು ಆ ರೋಡ್ ಮ್ಯಾಪ್ಗೆ, ಆ ರೋಟೀನ್ಗೆ ತೊಗೊಂಡೋಗ್ಬೇಕು. ಅದನ್ನ ತೊಗೊಂಡೋಗಿ ಒಂದ್ಸತಿ ನಿಮ್ಮ ಬ್ರೈನ್ ಅಕ್ಸೆಪ್ಟ್ ಮಾಡ್ಕೊಂತು ಅಂದ್ಕೊಳ್ಳಿ, ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ರಿ ಅಂದ್ಕೊಳ್ಳಿ, ಅದು ನಿಮ್ಮ ಲೈಫ್ನ ಚೇಂಜ್ ಮಾಡುತ್ತೆ. ನಾನು ಹರಿನಲ್ಲಿ ಬರ್ತಾ ಇಲ್ಲ, ನಾನು ಹರಿಯಲ್ಲೇ ಓಡ್ತಾ, ಅದಕ್ಕೆ ನಾನು ಡೈಲಿ ಅಪ್ಲೋಡ್ ಮಾಡ್ತಾ ಇಲ್ಲ ವಿಡಿಯೋ. ಆಲ್ಟರ್ನೇಟ್ ಡೇಸ್ ಅಪ್ಲೋಡ್ ಮಾಡ್ತೇವೆ. ನಾನು ಮಿಸ್ಟೇಕ್ ಮಾಡ್ತೀನಿ ಮಿಸ್ಟೇಕು, ಆದರೆ ನಾನು ಸ್ಟಾಪ್ ಮಾಡಿದ್ರೆ ನನ್ನ ಸ್ಟೋರಿ ಎಂಡ್ ಆಗಿಬಿಡುತ್ತೆ. ನಂದೊಂದು ಸ್ಟೋರಿ ಜನರೇಟ್ ಮಾಡಬೇಕು. ಇವಾಗ ನೀವು ನನ್ನ ವಿಡಿಯೋ ನೋಡಿದರೆ, ನನಗೆ ಒಂದು ಮಗಳು ಹುಟ್ಟಿದ್ದಾಳೆ, ಅವಳಿಗೆ ನಾನೊಂದು ಸ್ಫೂರ್ತಿಯಾಗಿರ್ಬೇಕು, ನಾನೊಂದು ಏನೋ ಒಂದು ಸಾಧನೆ ಮಾಡಿದ್ದೀನಿ ಅಂತ ಒಂದಿರಬೇಕು. ಬರೀ ಕೆಲಸ ಮಾಡೋದೇ ಒಂದು ದೊಡ್ಡ ವಿಷಯ ಅಲ್ಲ, ಕೆಲಸ ಮಾಡೋ ಸಾಧನೆನೆಲ್ಲ ಎಲ್ಲರೂ ಕೆಲಸ ಮಾಡ್ತಾರೆ. ಎಲ್ಲರೂ ಓದಿದ್ದೀರಾ, ಎಲ್ರಿಗೂ ಕೆಲಸ ಸಿಗುತ್ತೆ. ಇನ್ನೊಂದು ಸ್ಕಿಲ್ ಇದೆ, ನಿಮಗೂ ಒಂದು ಕೆಲಸ ಸಿಗುತ್ತೆ. ಅದು ಬಿಟ್ಟು ಏನು ಮಾಡಿದೀವಿ ಅಂತ ಕೇಳಿದ್ರೆ, ನಾನೊಂದು ಹೆಮ್ಮೆಯಿಂದ ಹೇಳ್ಕೊಬೋದೇನೋ ಗೊತ್ತಿಲ್ಲ, ಬರೀ ಸ್ಪೀಡಿಗೆ ಮುಂದೆ ಹೇಳ್ಕೊಬೋದೇನೋ, ಅದನ್ನು ಮಾಡಲೇಬೇಕು ಅಂತ ಒಂದು ಗುರಿಯಲ್ಲಿ ಇರೋದು. ಎಷ್ಟೊಂದು ಜನ ನನ್ನ ಫ್ರೆಂಡ್ಸು, ಎಷ್ಟೊಂದು ಜನನು ಹೇಳ್ತಾರೆ, ಮಚ್ಚ ಲೈಫ್ ಎಂಜಾಯ್ ಮಾಡೋ, ಎರಡು ಬ್ಯಾಲೆನ್ಸ್ ಇರ್ಬೇಕು ಕಣೋ, ಬರೀ ಇದೊಂದೇ ಮಾಡೋದಲ್ಲ. ಯಾಕೆ ನನ್ನ ವೈಫೇ ಹೇಳ್ತಾರೆ, ಬರೀ ಇದರಲ್ಲೇ ಇರ್ತೀರಾ ಅಂತ, ಬರೀ ವಿಡಿಯೋ ಬಗ್ಗೆನೇ ಮಾತಾಡ್ತೀರಾ ಅಂತ. ಆದರೆ ಏನು ಮಾಡೋದು, ಇವಾಗ ನಾನು ಆಗಲೇ ತುಂಬ ಎಂಜಾಯ್ ಮಾಡಿದ್ದೀನಿ. ನನ್ನ ಸರೌಂಡಿಂಗ್, ಅದು ಅವರಿಗೆಲ್ಲ ಗೊತ್ತಿರುತ್ತೆ ನಾನು ಒಂಥರ ಕ್ರೇಜಿ ಪರ್ಸನು. ಅದೇನೋ ಗೊತ್ತಿಲ್ಲ, ನಾನು ಇವಾಗ ತುಂಬ ಸೈಲೆಂಟು ಆಗಿಬಿಟ್ಟಿದ್ದೀನಿ. ಇವಾಗ ಆ ಥರ ಇಲ್ಲ ನಾನು ಇವಾಗ. ಆಗಲೇ ಅದು ಇವಾಗ ಆ ಸ್ಯಾಕ್ರಿಫೈಸ್ ಮಾಡಲೇಬೇಕು. ನಾನೊಂದು ಬೇರೆ ಫೇಸ್ಗೆ ಹೋಗಬೇಕು ಅಂತಂದರೆ ಒಂದು ಸೈಲೆಂಟ್ ಸ್ಯಾಕ್ರಿಫೈಸು, ಒಂದು ಇನ್ವಿಸಿಬಲ್ ಸ್ಯಾಕ್ರಿಫೈಸ್ ಅಂತ ಅನ್ಕೊಬೋದು. ಇದು ನನ್ನ ಸೆಲ್ಫ್ ಮೋಟಿವೇಶನ್ ವಿಡಿಯೋನೋ ಇರ್ಬೋದೇನೋ. ಆ ಥರ ಒಂದು ಯಾರು ನೋಡಲ್ಲ, ಯಾರು ಕ್ಲ್ಯಾಪು ಮಾಡಲ್ಲ ಕಂಡ್ರೆ ನಿಮಗೆ, ಅದು ದಿನಾಗ್ಲೂ ಎದ್ದು ಬಂದು ಶೋಪ್ ಆಗಬೇಕಲ್ಲಿ. ಯಾರು ನಿಮಗೆ ತಳ್ಳಲ್ಲ, ಪುಷ್ ಮಾಡಲ್ಲ, ಯಾರು ಕ್ಲ್ಯಾಪ್ ಮಾಡಲ್ಲ, ಯಾರು ಎನ್ಕರೇಜು ಮಾಡಲ್ಲ. ಆದರೆ ನೀವು ಡೈಲಿ ಅಲ್ಲಿ ಶೋಪ್ ಆಗಬೇಕು, ಡೈಲಿ ಅದೇ ಕೆಲಸ ಮಾಡಬೇಕು, ಅದೇ ಒಂದು ಡಿಸಿಪ್ಲಿನು. ನಾನು ಅವಾಗಲೇ ಒತ್ತಿ ಹೇಳ್ತೀನಿ ಇವೆರಡೇ ಪದ. ಯಾಕಂದ್ರೆ ಇವೆರಡೇ ಪದನೇ ನಿಮ್ಮ ಲೈಫಲ್ಲಿ ತುಂಬ ನಿಮಗೆ ಇಂಪಾರ್ಟೆಂಟು, ತುಂಬ ನಿಮಗೆ ಒಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಏನೋ ಒಂದು ಹಿಡ್ಕೊಂಡಿರ್ತೀರ, ಅದನ್ನು ನೀವು ಕಂಟಿನ್ಯೂಸ್ ಆಗಿ ತಗೊಂಡೋಗ್ಬೇಕು. ಇವೆರಡು ತುಂಬ ಯೂಸ್ ಆಗುತ್ತೆ. ನಾನು ಸೆಲೆಬ್ರೇಟ್ ಮಾಡೋದಿಲ್ಲ ನ್ಯೂ ಇಯರ್. ಯಾಕೆ ಅಂತ ಹೇಳಿದ್ರೆ, ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ ನ್ಯೂ ಇಯರ್ಗಂತೂ ಅಲ್ವೇ ಅಲ್ಲ, ಒಂದು ಸ್ಪೆಷಲ್ ಡೇಗೆ. ಅದನ್ನು ಡ್ರೀಮ್ ಫುಲ್ಫಿಲ್ ಆಗೋ ಡೇ. ಆ ಡೇಗೆ ನಾನು ಎಷ್ಟು ದಿನ ಬೇಕಾದ್ರೂ ಪ್ರಿಪೇರ್ ಆಗ್ತೀನಿ, ಆ ಫುಲ್ ಕಾನ್ಫಿಡೆಂಟಲ್ಲಿ ಪ್ರಿಪೇರ್ ಆಗ್ತೀನಿ. ಎಷ್ಟದಿ ಬಿದ್ದು ತಿರ್ಗಾ ನಾನು ಎದ್ದು ಬಂದು ಪ್ರಿಪೇರ್ ಆಗ್ತಾನೆ ಇರ್ತೀನಿ. ಅದೇ ಡೈಲಿ ಶೋ ಅಪ್ ಆಗೋದು, ವಿತೌಟ್ ಎನಿ ಮೋಟಿವೇಶನ್, ವಿತೌಟ್ ಎನಿ, ವೆನ್ ಯುವರ್ ಮೂಡ್ ಇಸ್ ಆಫ್, ವೆನ್ ದೇರ್ ಇಸ್ ಅ ಡೇ ಆಫ್, ದೆನ್ ಆಲ್ಸೋ ಯು ಆರ್ ಡೂಯಿಂಗ್ ದ ಸೇಮ್ ಥಿಂಗ್, ದಟ್ ಈಸ್ ಕಾಲ್ಡ್ ಅ ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ಆ ಒಂದು ದಿನ ಬರುತ್ತೆ, ಲೇಟಾಗಿ ಬರುತ್ತೋ ಬೇಗ ಬರುತ್ತೋ ಗೊತ್ತಿಲ್ಲ. ನನ್ನ ಚಾನಲಲ್ಲಿ ಒಂದು ಮಾನಿಟೈಸೇಷನ್ ನೋಟಿಫಿಕೇಶನ್ ಬರುತ್ತೆ, ಅದೊಂದು ದಿನಾನೂ ಬರುತ್ತೆ. ನಾನು ಒಂದು ದಿನ ಫುಲ್ ಟೈಮ್ ಕ್ರಿಯೇಟರ್ ಆಗಿ ಕಾನ್ಫಿಡೆಂಟ್ ಆಗಿ ನಮ್ಮ ತಂದೆ ತಾಯಿಗೆ, ನಮ್ಮ ವೈಫ್ಗೆ, ನಮ್ಮ ಫ್ಯಾಮಿಲಿಗೆ ಹೇಳ್ತೀನಿ, ನಾನು ಜಾಬ್ ಬಿಡ್ತಾ ಇದ್ದೀನಿ, ನಾನು ಒಂದು ಫುಲ್ ಟೈಮ್ ಕ್ರಿಯೇಟರ್ ಆಗಿದ್ದೀನಿ. ಆ ದಿನ ನಾನು ಕಾಯ್ತೀನಿ. ಆ ದಿನಕ್ಕೆ ನಾನು ಎಷ್ಟು ದಿನ ಬೇಕಾದರೂ ವರ್ಕ್ ಮಾಡ್ತೀನಿ. ನೋ ಇಶ್ಯೂಸ್, ನೋ ರಿಗ್ರೆಟ್, ಏನೂ ಇಲ್ಲ. ಯಾಕೆ ಹೇಳಿದ್ರೆ, ನಾನು ಕೆಲಸ ಒಂದು ಕೈಯಲ್ಲಿ ಇಟ್ಕೊಂಡಿರ್ಬೇಕು, ಅದು ಇಂಪಾರ್ಟೆಂಟ್ ನನಗೆ. ಯಾಕೆಂದರೆ ಅದು ಬಿಟ್ಟು ನನಗೆ ಸೋರ್ಸ್ ಇಲ್ಲ. ಅದನ್ನ ನಾನು ಇಟ್ಕೊಂಡು ಈ ಡ್ರೀಮ್ನ ನಾನು ಫುಲ್ಫಿಲ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಅದು ಯಾವಾಗ ಆಗುತ್ತೆ ಅಂತ, ಬಟ್ ನಾನು ಅದನ್ನು ಪಡೆಯೋ ತನಕ ನಾನು ಡೈಲಿ ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್ ಆಗಿ ವರ್ಕ್ ಮಾಡಬೇಕು ಅಂತ ನಾನು ಒಂದು ಗೋಲ್. ಆ್ಯಂಡ್ ಮೋಟಿವೇಟ್ ಇಲ್ಲವೇ ಇಲ್ಲ ಸೀನಲ್ಲಿ. ಡಿಸಿಪ್ಲಿನು ಮತ್ತು ಕನ್ಸಿಸ್ಟೆನ್ಸಿನೇ ಇರೋದು. ಮೋಟಿವೇಟ್ ಆಗಿದ್ದೆ ನಾನು ಸ್ಟಾರ್ಟಿಂಗಲ್ಲಿ. ನಾನು ಒಂದಷ್ಟು ವೀಡಿಯೋ ನೋಡಿ ಈ ಚಾನಲ್ ನೋಡಿ ನಾನು 3 ವರ್ಷದಿಂದನೇ ಒಂದು ವೀಡಿಯೋ ಮಾಡಿದ್ದೀನಿ. ಅವಾಗಲೇ ಅದು ಮೋಟಿವೇಶನ್ ಅಷ್ಟೇ. ಆಮೇಲೆ ಆ ಮೋಟಿವೇಶನ್ ಎಲ್ಲೋ ಇತ್ತು ಅಂತ ಗೊತ್ತಿಲ್ಲ. ಆ ದಿನದಿಂದ ನಾನು ತುಂಬ ಗ್ಯಾಪ್ ಬಿಟ್ಟು ತಿರ್ಗಾ ಮಾಡ್ತೀನಿ. ಇವಾಗ ನನಗೆ ಅರ್ಥ ಆಯಿತು, ಡೋಂಟ್ ರನ್ ಬಿಹೈಂಡ್ ಯುವರ್ ನಂಬರ್ಸ್. ವ್ಯೂಸ್ ನನಗೆ ಬರ್ತಿಲ್ಲಪ್ಪ, ನೀವು ಹೋಗಿ ನೋಡಿ ಬೇಕಾದ್ರೆ 50 30, ಮ್ಯಾಕ್ಸಿಮಮ್ ಅಂದರೆ 52 ವ್ಯೂಸ್ ಬಂದಿರಬೇಕು ನನ್ನ ವ್ಲಾಗ್ಸ್ಗೆ. ಫುಡ್ ರಿವ್ಯೂ ಚಾನಲ್ಸ್ಗೆಲ್ಲ ಜಾಸ್ತಿ ಬಂದಿರುತ್ತೆ, ಬಟ್ ಇದಕ್ಕೆಲ್ಲ ಒಂದು 50 ನಾನು ಯಾಕೆ ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಬಿಡಪ್ಪ, ಇಷ್ಟೇ ಬಂದಿತ್ತು ಅನ್ನಿ. ಇಲ್ಲ, ನಾನು ಮಾಡಲೇಬೇಕು, ಶೋ ಅಪ್ ಆಗಬೇಕು, ನಾನು ಡೈಲಿ ತೋರಿಸ್ಬೇಕು, ನಾನು ಇಷ್ಟು ಎಫರ್ಟ್ ಹಾಕಿ ಇಷ್ಟು ಮಾಡ್ತಿದ್ದೀನಿ ಅಂತ ನೀವು ಮಾಡ್ಬೋದು. ನೀವು ಒಬ್ಬರು ನನ್ನಿಂದ ಒಂದು ಡಿಸಿಪ್ಲಿನೋ ಕನ್ಸಿಸ್ಟೆನ್ಸಿನೋ ಒಂದು ಆಗಿ ಕಲ್ತು
ನೀವು ಒಂದು ನಿಮ್ಮ ಲೈಫಲ್ಲಿ ಏನೋ ಒಂದು ಮಾಡ್ಬೋದೇನೋ. ನಾನು ಇಷ್ಟು ಹೇಳ್ತಾ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾನು ಯಾವುದು ಸೆಲೆಬ್ರೇಷನ್ ಮಾಡ್ತಿಲ್ಲ, ಕೌಂಟ್ ಡೌನ್ ಮಾಡ್ತಿಲ್ಲ, ಪಾರ್ಟಿ ಮಾಡ್ತಿಲ್ಲ. ಆ ದಿನಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನನ್ನ ಕನ್ಸಿಸ್ಟೆನ್ಸಿ ಮತ್ತು ನನ್ನ ಒಂದು ಡಿಸಿಪ್ಲಿನ್ ಆ ದಿನಕ್ಕೆ ನನ್ನ ಕರ್ಕೊಂಡು ಹೋಗುತ್ತೆ ಅಂತ ನನಗೆ ಫುಲ್ ಗ್ಯಾರಂಟಿ ಇದೆ, ಫುಲ್ ಕಾನ್ಫಿಡೆಂಟ್ ಆಗಿದ್ದೀನಿ. ಬಟ್ ಸ್ಟಿಲ್, ಇಫ್ ಯು ಆರ್ ಎಂಜಾಯಿಂಗ್, ಹ್ಯಾಪಿ ನ್ಯೂ ಇಯರ್. If you have fulfilled your dreams, happy new year. If you do not have any struggles, happy new year. Have a great day. Bye bye. ಇನ್ನೊಂದು ವಿಡಿಯೋಲಿ ನೋಡೋಣ ನಿಮ್ಮನ್ನ.